ಅವರಿಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾದವರು. ಹಾಗೋ ಹೀಗೋ ಬದುಕಿನ ಒಂದಿಷ್ಟು ವರ್ಷಗಳನ್ನು ಜೊತೆಯಾಗಿ ಕಳೆದರು. ಗಂಡ ಯಾವಾಗಲೂ ಕೆಲಸ ಅಂತ ಮನೆಗೆ ಮಡದಿಗೆ ಸಮಯ ಕೊಟ್ಟಿದ್ದು ತುಂಬ ಕಡಿಮೆ. ಇದ್ದಕ್ಕಿದ್ದ ಹಾಗೆ ಒಂದಿನ ಹೆಂಡತಿ ಕೇಳಿದ್ಲು, ನಾನು ಸತ್ರೆ ನನ್ನ ಅಂತ್ಯ ಸಂಸ್ಕಾರ ಹೇಗೆ ಮಾಡ್ತೀರಿ? ಇಂಥದ್ದೊಂದು ಪ್ರಶ್ನೆಯನ್ನು ನಿರೀಕ್ಷೆ ಮಾಡಿಲ್ದಿರೋ ಗಂಡ ಸಾವರಿಸಿಕೊಂಡು ಹೇಳ್ದ, ಸಾಕಷ್ಟು ಹೂವು, ಬೆಲೆ ಬಾಳುವ ಹಾರ, ದೊಡ್ಡದೊಂದು ಸಮಾಧಿ, ನಿನ್ನ ಗುಣಗಾನ ಮಾಡೋ ಶ್ರದ್ಧಾಂಜಲಿ ಸಭೆಗಳನ್ನು ಏರ್ಪಡಿಸ್ತೇನೆ. ಅದಿರಲಿ, ಪ್ರಶ್ನೆ ಯಾಕೆ? ಹೆಂಡತಿ ಮತ್ತೆ ಕೇಳಿದ್ಲು, ಇದಕ್ಕೆಲ್ಲ ತುಂಬ ಖರ್ಚಾಗೋದಿಲ್ವಾ? ಗಂಡ ಹೇಳ್ದ, ಲಕ್ಷಗಳೇ ಖರ್ಚಾಗ್ಬೋದು. ಅದಕ್ಕೆ ಹೆಂಡತಿ, ನಾನು ಸತ್ತ ಮೇಲೆ ನೀವು ನನ್ನ ಶವಕ್ಕೆ ಹಾಕುವ ಹೂವು ಹಾರಗಳು ನನಗೆ ಕಾಣಿಸೋದಿಲ್ಲ, ನೀವು ಮಾಡೋ ಗುಣಗಾನ ನಂಗೆ ಕೇಳಿಸೋದಿಲ್ಲ. ಅದ್ರ ಬದಲು ನಾನು ಬದುಕಿರುವಾಗಲೇ ನೀವು ಯಾಕೆ ಒಂದು ಗುಲಾಬಿ ತಂದು ಕೊಡಬಾರ್ದು? ಒಂದಿನ ನನ್ನ ಪಕ್ಕ ಕೂತು 4 ಪ್ರೀತಿ ಮಾತು ಯಾಕೆ ಆಡಬಾರ್ದು? ಈ ಮಾತು ಗಂಡನ ಹೃದಯವನ್ನೇ ಕಲಕಿಬಿಡ್ತು. ಅಂದಿನಿಂದ ಅವರ ಜೀವನ ಶೈಲಿಯೇ ಬದಲಾಯಿತು. ಇಂತಹ ಪ್ರಶ್ನೆಗಳು ನಮ್ಮ ಊರಿನಲ್ಲಿ, ಸಂಬಂಧಿಕರಲ್ಲಿ, ನಮ್ಮ ಮನೆಯಲ್ಲೇ ಎದ್ದಿರ್ಬೋದು. ಆದರೆ ನಮಗದು ಕೇಳಿಸದೆ ಹೋಗಿರ್ಬೋದು. ಯಾರಾದರೂ ಸತ್ತರೆ ಒಂದು ದೊಡ್ಡ ಫೋಟೋ ಹಾಕ್ತೀವಿ, ಅದಕ್ಕೊಂದು ಬೆಲೆ ಬಾಳುವ ಹಾರ, ನಿಮಿಷಗಟ್ಟಲೆ ಮೌನ, ಗಂಟೆಗಟ್ಟಲೆ ಗುಣಗಾನ ಮಾಡೋ ಶ್ರದ್ಧಾಂಜಲಿ ಸಭೆಗಳು, ಕಣ್ಣೀರು, ಇದೆಲ್ಲ ನಾವು ಮಾಡೋದು ನಿಷ್ಪ್ರಯೋಜಕ. ಯಾಕಂದರೆ ಸತ್ತವರಿಗೆ ಇವ್ಯಾವುದು ತಲುಪೋದೇ ಇಲ್ಲ. ಪ್ರೇಮದ ಸಂಕೇತವಾಗಿರೋ ತಾಜ್ ಮಹಲನ್ನು ಜಗತ್ತೇ ಮೆತ್ತು, ಆದರೆ ಮುಮ್ತಾಜ್ ಅದನ್ನು ನೋಡಲಿಲ್ಲ. ಹಾಗಾಗಿ ನಾನು ಯಾಕೆ ಬದುಕಿರುವಾಗಲೇ ಯಾರಿಗಾದ್ರೂ ಇಷ್ಟದ ಅಡುಗೆ ಮಾಡಿ ಬಡಿಸ್ಬಾರ್ದು? ಪ್ರೀತಿಯಿಂದ ಒಂದು ಹೂ ಕೊಡಬಾರ್ದು? ಒಂದೆರಡು ಒಳ್ಳೆ ಮಾತನಾಡಬಾರ್ದು? ಪ್ರಯತ್ನಿಸಿ ನೋಡಿ, ಬದುಕು ಬಂಗಾರ ಆಗುತ್ತೆ. ನಮಸ್ಕಾರ.